ಆಯ್ತು ಸರಿ ಇದ ಬಂದ್ ಖುಷಿಗೆ ನಾನು ನಿಮ್ಗೆ ಇಷ್ಟಲ್ಲ ಎಷ್ಟು ಮಾಡಿಸ್ತೀನಿ ಇವತ್ತ ಹೋಗೋಣ ಈಗ ಹೋಗೋಣ ಈಗ ಇವತ್ತಲ್ಲ ಈಗ ಹೋಗೋಣ ಅಲ್ಲ ಕಣ್ರ ಬೆಂಗಳೂರಲ್ಲಿ ಎಂತೆಂತ ರೆಸ್ಟೋರೆಂಟ್ ಗಳಲ್ಲೆಲ್ಲ ಕೂತ್ಕೊಂಡು ಕೊಡ್ತಿರ್ಲಿಲ್ಲ ಏ ನಮ್ಮಕ್ಕ ಇದು ಯಾವ್ದು ಜಾಗ ಎಲ್ಲೋ ಕರ್ಕೊಂಡ್ ಬಂದಿರಲ್ಲ ಹೇಳ್ರಿ ಅದು ಮಾತಾಡ ಅಲ್ಲ ಕಣಲೆ ಎಲ್ ಕುಡಿದ್ರು ಒಟ್ಟಿಗೆ ತಾನೆ ಹೋಗೋದು ಕುಡಿರಲಿ ಮಕ್ಕ ಏನ್ ನೋಡ್ತೀರಿ ಎಷ್ಟ ಕುಡಿಯೋದು ಕೊಡ್ರಪ್ಪ ಸರಿ ಅದು ನಮ್ಮ ಮೂಲೆ ಮನೆ ಸೆಲೆ ಇದ್ಲಲ್ಲ ಅವಳು ಏನಾದ್ರು ಅಯ್ಯೋ ಅವಳ ಅದೇ ಮೂಲೆ ಮನೆ ಶಂಕರನ್ ಜೋಡಿ ಓಡಗಳೇ ಕಣ ಹೌದಾ ಬಾಸ್ ನನ್ ಮಗನ್ ಮಾತು ಏನ್ ಕೇಳ್ತೀರಾ ನೀವು ನೋಡಿದ್ರೆ ಇನ್ನು ಮೂಲೆ ಮನೆ ಶೈಲಜಾ ಅನ್ಕೊಂಡೇ ಇದೀರಾ ಅಲ್ಲ ಬೆಂಗಳೂರಿಗೆ ಹೋಗಿದೀಯಾ ಅಲ್ಲೇ ಯಾವ್ದಾದ್ರು ಫಿಗರ್ ನೋಡ್ಕೊಂಡು ಕ್ಯಾಚ್ ತಾನೆ ನೀ ಅನ್ಕೊಂಡಾಗಿಲ್ಲ ಬೆಂಗಳೂರು ಲೈಫ್ ಇಲ್ಲ ಕಣಮ್ಮ ಮಚ್ಚ ನೋಡು ಹುಡುಗಿರು ನೋಡೋದಿಲ್ಲ ಕುಡಿಯಪ್ಪ ನೀ ಕುಡಿಯೋ ನಿನ್ ತಣ್ಣೀರೋ ಆಯ್ತಪ್ಪ ಹುಡುಗಿರ್ ನಮ್ಮಲ್ಲಿ ನೋಡೋದಿಲ್ಲ ಕಣೋ ವಾಸನೆನೂ ತಗೊಳಲ್ಲ ಕಣಪ್ಪ ಬೆಂಗಳೂರು ಲೈಫ್ ಕುಡಿರಪ್ಪ ಕುಡಿರಿ ಹೇಳಿ ಬಾ ಈ ನನ್ ಮಗನ್ ನೋಡಿ ಬಾಸ್ ಹೆಂಗಿದಾನೆ ಯಾವಾಗ್ಲೂ ನೋಡಿದ್ರು ಹುಡುಗಿರೇ ಅಂತಾರೆ ಯಾವಾಗ ಫೋನಲ್ಲೇ ಇರ್ತಾರೆ ಲೇ ಮಗನ ನಿಮ್ ಹುಡುಗಿ ಬಿಟ್ಟು ಬೇಡ ಅಂತ ಹೇಳಿ ನಾನು ಹುಡುಗಿ ಮ್ಯಾಗ ಕಣ್ಣಕ್ಕೇನ್ಲೇ ಮಗನ ಆ ಹುಡುಗಿಗೆ ಇನ್ನಾದ್ರೂ ಪ್ರಪೋಸ್ ಮಾಡ್ಲಿಲ್ಲ ಏನು ನನ್ನ ಹುಡುಗಿ ಮ್ಯಾಗ ಕಣ್ಣು ಹಾಕ್ತೇನೆ ಬಾಸ್ ಇವ್ರಿಬ್ರು ನಂಬಡಿ ಬಾಸ್ ಇವ್ರಿಬ್ರು ಹಣೆ ಬರದಲ್ಲಿ ಹುಡುಗಿನೇ ಇಲ್ಲ ಲೇ ಮಗನ ನಮ್ಗೆ ಹುಡುಗಿಯರಿಲ್ಲ ಒಂದ್ ಹೊಸ ಹುಡುಗಿ ಆರಿಸ್ತೀನಿ ಆರಿಸಿ ಎನ್ ಎಸ್ 220 ತಿರ್ಗಾಡಿಸ್ತೀನಿ ನೋಡ್ತಾರ ಮಗ ನಿಮ್ಮಿಬ್ಬರಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಏಯ್ ನಿಮಿಷ ಹುಡ್ಗಿ ಅಂತ ಸಾಯ್ತಿರಲ್ಲ ಜೀವನ ಏನ್ ಗೊತ್ತೇನ್ರ ನಿಮ್ಗೆ ಏಯ್ ಮುಚ್ಚೋ ಬಾಯಿ ಹುಡ್ಗಿರ್ ಅಂತ ಸಾಯ್ತಿರಲ್ರ ಬಂಡ್ರ ಬೆಂಗಳೂರಿಗೆ ತೋರಿಸ್ತೀನಿ ಜೀವನ ಅಂದ್ರೆ ಏನು ಅಂತ ನಿಮ್ಮ ಬಾಸ್ ಬೆಂಗಳೂರಲ್ಲಿ ನಿಮ್ ಜೀವನ ಸೂಪರ್ ಇದಿಲ್ಲ ಬಾಸ್ ಆದ್ರೂ ಏನೇ ಹೇಳಿ ಬಾಸ್ ಬೆಂಗಳೂರಲ್ಲಿ ಜೀವನ ಸೂಪರ್ ಅಲ್ಲ ಒಳ್ಳೊಳ್ಳೆ ಕಂಪ್ನಿಗಳು BT ಕಂಪ್ನಿಗಳು ಕ್ಲಬ್ ಪಬ್ ಬಾರು ರೆಸ್ಟೋರೆಂಟ್ ಹುಡುಗಿರು ಕಾಸು ಎಷ್ಟ್ ಚೆನ್ನಾಗಿರುತ್ತಲ್ಲ ಬೆಂಗಳೂರು ಈ ಹಳ್ಳಿಲಿ ಬರೇ ಬೇಸಿಗೆದ ಆಗ್ಬಿಟ್ಟೈತಿ ಮನಿಗ್ ಹೋದ್ರು ಬೇಸಿಗೆಳದ ಊರು ಬಿಟ್ಟು ಹೊರಗ್ ಬಂದ್ರು ಬೇಸಿಗೆಳದ ಅದ ಬಸ್ ಸ್ಟಾಪ್ ಅದ ಸ್ಕೂಲ್ ಅದ ಹುಡುಗಿ ಹಳೇ ಪ್ಲೇಸ್ಗಳೆಲ್ಲ ನೋಡಿ ಸಾಕಾಗ್ಬಿಟ್ಟೈತಿ ಬಾಸ್ ನಿಂದ ಲೈಫ್ ಬೆಸ್ಟ್ ನಾವು ಬೆಂಗಳೂರಿಗೆ ಬಂದ್ಬಿಡ್ತೀವಿ ನಿನ್ ಜೋಡಿ ನಮಗಂತೂ ಹಳ್ಳಿ ಲೈಫ್ ಸಾಕಾಗ್ಬಿಟ್ಟಿದೆ ಬ್ರೋ ಅದೇ ಬೆಂಗಳೂರಿಗೆ ಬಂದ್ರೆ ಬೇಜಾನ್ ದುಡ್ಡು ನೆಮ್ಮದಿ ಜೀವನ ಏಯ್ ಏನಂದೆ ಬೆಂಗಳೂರು ಜೀವನ ಏಯ್ ಬೆಂಗಳೂರು ಅಂದ್ರೆ ಏನ್ ಗೊತ್ತಾ ನಿನ್ಗೆ ಬೆಂಗಳೂರು ಬೆಂದ್ ಕಾಳೂರು ಮನುಷ್ಯನ್ನ ಎಷ್ಟೇ ಬಿಸಿಯಾಗಿದ್ರು ಎಷ್ಟೇ ಕೊಬ್ಬಿದ್ರು ಎಷ್ಟೋ ಅಹಂಕಾರ ಇದ್ರು ಆ ಬೆಂಗಳೂರಿನದು ಬೇಯಿಸ್ಬಿಡುತ್ತೆ ಇಲ್ಲಿ ಹೇಳೋಕೆ ಕೇಳೋಕೆ ಅಂತ ತಾಯಿ ತಂದೆ ಇದಾರೆ ಅಣ್ಣ ತಮ್ಮ ಇದಾರೆ ಅಕ್ಕ ತಂಗಿ ಇರ್ತಾರೆ ಆದ್ರೆ ಬೆಂಗಳೂರಲ್ಲಿ ನಿಂಗೆ ಕಷ್ಟ ಸುಖ ನೋಡ್ಕೊಳಕ್ಕೆ ಯಾವನು ಬರಲ್ಲ ಯಾವಳನು ಬರಲ್ಲ ನಿಂಗೆ ಹೇಳ್ತೀನಿ ಕೇಳೋ ನೀನಾದ್ರೂ ಅಷ್ಟೇ ಬೆಂಗಳೂರಲ್ಲಿ ಕ್ಲಬ್ ಇರುತ್ತೆ ಬಾರ್ ಇರುತ್ತೆ ಅದು ಇರುತ್ತೆ ಇದಿರುತ್ತೆ ಹುಡುಗಿರ್ ಇರ್ತಾರೆ ಅದೆಲ್ಲ ಕಣ ಬೆಂಗಳೂರು
ಬೆಂಗಳೂರು ಅಂದ್ರೆ ಏನ್ ಗೊತ್ತೇನೋ, ಏನು ಕಷ್ಟ ನೋಡ್ಬೇಕು. ಅಲ್ಲಿ ಕಷ್ಟ ನೋಡ್ಬೇಕು. ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ 6 ಗಂಟೆವರೆಗೂ ನಿಂತ್ಕೊಂಡೇ ಕೆಲಸ ಮಾಡ್ಬೇಕು. ಬೆವರು ಸುರಿಯುತ್ತಪ್ಪ. ಅವಾಗ ಗೊತ್ತಾಗುತ್ತೆ ಅಮ್ಮನ ಕೈ ತುತ್ತು ಊಟ ನೆನಪಾಗುತ್ತಲ್ಲ, ಅವಾಗ ನೆನಪಾಗುತ್ತೆ ಹಳ್ಳಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಬೆಂಗಳೂರು 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 ಅಷ್ಟು ಸುಲಭ ಅಲ್ಲ. ಹಾರನ್ ಸೌಂಡು, ಆ ಟ್ರಾಫಿಕ್, ಅಲ್ಲಿ ಓಡೋದು, ಅದೆಲ್ಲ ಜೀವನ ತುಂಬಾ ಕಷ್ಟ ಇದೆ ಕಣ್ರು. ನೀವು ಅನ್ಕೊಳಂಗಿಲ್ಲ. ಹುಡುಗಿರು ಅಂತ ಎಲ್ಲರೂ ಬರೀ ನೋಡ್ತಾರೆ ಅಷ್ಟೇ, ಮೂಸು ಕೂಡ ನೋಡಲ್ಲ ಕಣ ನಮ್ಮನ್ನ. ದುಡ್ಡಿದ್ರೆ ಮಾತ್ರ ನೀನ್ ಎಲ್ಲಿರ್ತೀಯ ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಅದು ಬೆಂಗಳೂರು ಜೀವನ ಅಂದ್ರೆ. ಸಾಲ ಸಂಕಟ ಮಾಡ್ಕೊಂಡು ನಾವೇನೋ ಬೆಂಗಳೂರಿಗೆ ಏನೋ ದುಡಿಯಕ್ ಹೋಗ್ಬಿಡ್ತೀವಿ. ಅಲ್ಲಿ ದುಡ್ಡು ಸಿಗುತ್ತೆ ಹೊರತು ಪ್ರೀತಿ ಸಿಗಲ್ಲ, ವಿಶ್ವಾಸ ಸಿಗಲ್ಲ, ನಂಬಿಕೆ ಸಿಗಲ್ಲ, ಅಮ್ಮನ ಕೈ ತುತ್ತು ಸಿಗಲ್ಲ, ಅಪ್ಪನ ಕಾಳಜಿನೂ ಸಿಗಲ್ಲ, ಅಣ್ಣನ ಪ್ರೀತಿನೂ ಸಿಗಲ್ಲ. ಅರ್ಥ ಮಾಡ್ಕೊಳ್ರೋ, ಹಳ್ಳಿನೇ ಗ್ರೇಟು. ಇಲ್ಲಾದ್ರೆ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಅಂತ ಎಲ್ರು ಬರ್ತಾರೆ. ಸಾಧ್ಯವಾದ್ರೆ ನನ್ನ ಫ್ರೆಂಡ್ಸ್ ಅನ್ಕೊಳಕ್ ನೀವ್ ತರ ಇದ್ರಲ್ರೋ, ನೀವುಗಳಾದ್ರೂ ಬರ್ತೀರಾ. ನಾನು ಎಲ್ಲೋ ಇರ್ತೀನಿ, ಏನೋ ಮಾಡ್ತಿರ್ತೀನಿ, ಮಗ ಕಷ್ಟ ಇದೆ ಅಂದ್ರೆ ಓಡ್ ಬರ್ತೀರಾ. ಆದ್ರೆ ಅಲ್ಲಿ ನಾನೇ ಕೆಲಸ ಮಾಡ್ಬೇಕು, ನಾನೇ ದುಡಿಬೇಕು. ಕಷ್ಟ ಅಂದ್ರೆ ಬರಲ್ಲ, ಸುಖ ಅಂದ್ರೆ ಬರಲ್ಲ. ಅಕಸ್ಮಾತ್ ನಾನು ಸತ್ತೋಗಿನಂದ್ರು ಕೂಡ ಯಾರು ಬರಲ್ಲ ಕಣ್ರು, ಪಕ್ಕದ ಮನೆಯವರೇ ಬರಲ್ಲ. ನೆನಪಿರ್ಲಿ, ಅದು ಬೆಂಗಳೂರು. ಏನೇ ಹೇಳ್ರೋ, ಹಳ್ಳಿ ಜೀವನನೇ ಬೆಸ್ಟ್. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅಪ್ಪ ಅಮ್ಮನ ಜೊತೆ ಬೈಸ್ಕೊಂಡು ಹೆಂಗೋ ಇರ್ತೀರಾ ಕಣ್ರು. ಆದ್ರೆ ಕಣ್ಮುಂದೆ ಇರ್ತೀರಾ, ನೆಮ್ಮದಿಯಾಗಿರ್ರಿ. ಅಲ್ಲಿ ಕಾಣದೇ ಇರೋ ಊರ್ಗ್ ಹೋಗ್ಬಿಟ್ಟು ಪರಿಚಯ ಇಲ್ದಿರೋ ಜನಗಳ ಜೊತೆ ಇದ್ಬಿಟ್ಟು ಯಾಕೋ ನರ್ಕ ಅನ್ಭವಿಸ್ತೀರಾ. ನಾನ್ ಅನ್ಭವಿಸ್ತಾ ಇದ್ದೀನಿ. ನಿಮ್ ನೋಡಕ್ ಮಾತ್ರ ನಾನು ಹಿಂಗ್ ಕಾಣಿಸ್ತಾ ಇದ್ದೀನಿ. ನಾನು ಅನ್ಭವಿಸ್ತಿರೋ ನೋವು ನನ್ಗೆ ಗೊತ್ತು. ಬಾಸ್ ನೀವೇನೇ ಹೇಳಿ ಬಾಸ್, ದುಡ್ಡಿಗೇನೆ ಬೆಲೆ. ಅದೇ ಈಗ ನೋಡಿ, ನಮ್ಮ ಹತ್ರ ದುಡ್ಡು ಇಲ್ಲ, ಕೆಲಸನೂ ಇಲ್ಲ. ಅದೇ ನೀವು ಬೆಂಗಳೂರಿಗೆ ಹೋಗಿದ್ದೀರಾ, ದುಡ್ಡಿದೆ ನಿಮ್ಮ ಹತ್ರ. ನಮ್ಮ ಹತ್ರ ದುಡ್ಡಿಲ್ಲ, ನಮಗ್ ಬೆಲೆನೂ ಇಲ್ಲ. ಬಾಸ್ ನಂಗೊಂದು ಸಿಗರೇಟ್ ಹೊಡಿಯಪ್ಪ. ಥ್ಯಾಂಕ್ಸ್ ಬಾಸ್. ದುಡ್ಡು ದುಡ್ಡು ಏಯ್ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ರು ಬಿಟ್ಬಿಟ್ಟು ಬೆಂಗಳೂರಿಗೆ ದುಡಿತಾ ಇದ್ದೀನಿ ನಾನು. ದುಡ್ಡು ದುಡ್ಡು ಅಂತ ಸಾಯ್ತಿರಲ್ಲ. ಆ ದುಡ್ಡಿಂದ ಹೋಗ್ಬಿಟ್ಟು ಬಡ್ಡಿ ವ್ಯವಹಾರ ಅದು ಇದು ಅಂತ ಮಾಡಿ ಎಲ್ಲ ಲಾಸ್ ಮಾಡ್ಕೊಂಡು ಶಾಪ ಹಾಕಿಸ್ಕೊಂಡಿದ್ದೀನಿ ಕಣ್ರು. ನಾನು ಶಾಪ ಹಾಕಿಸ್ಕೊಂಡಿದ್ದೀನಿ. ನರ್ಕ ಅನ್ಭವಿಸಿದ್ದೀನಿ ನಾನು. ಪರ ದುಡ್ಡು ಪಾಷಾಣಕ್ಕೆ ಸಮಾನ. ಅದಲ್ಲದೆ ಇನ್ನೊಂದು ಮಾತಾಡ್ತೀನಿ ಕೇಳ್ರು, ಹೆಣ್ಣು ಹಣ್ಣು ಮಣ್ಣು ತಾನಾಗೆ ಹೊಲ್ ಬರಕ್ಕೆ ಹೊರತು ನಾವಾಗೆ ಹೋಗ್ಬಾರ್ದು. ದುಡ್ಡಂತೆ ದುಡ್ಡು ತಿಳ್ಕೊಳ್ರ ಗುಗುಗಳ. ದುಡ್ಡಂತೆ ದುಡ್ಡು. ಏಯ್ ಸಾಕಿದ್ ಬರ್ರೋ ಕೆಪ್ರ ಯಾರ 10 ಮಕ್ಕಳು ಕಂಡ್ರೆ ಅವೆಲ್ಲ ಒಂದೊಂದೊಂದೊಂದು ಮುತ್ತು ನಾಚಿ ಆಗಲ್ವೇ ಅಂತ ಹೇಸಿಗೆ ಬಾಳ್ ಬದುಕದ ಈಗ. ಅಯ್ಯ ನಮಗಂತ್ರ ಎಣ್ಣೆ ಸಿಗ್ತಲ್ಲ ಇವತ್ತು. ಅವಾಗ ಕುಡಿದ್ರು ಎಂತಿಂತ ಮಾತಾಡಿದ್ ನೋಡ್ಲಿ. ಬಿಗ್ ಬಾಸ್ ನಾಗ ಸುದೀಪ್ ಸರ್ ಮಾತಾಡ್ದಂಗ ಆತ. ಆದ್ರೆ ಏನ ಹೇಳಿ, ನಮ್ ಹಳ್ಳಿನ ನಮ್ಗ ಬೆಸ್ಟ್. ಲೇ ದೋಸ್ತ, ಏನಾನು ಹಳ್ಳಿ ಜೀವನ ಚಲೋ ಐತ್ಲಿ. ಆದ್ರ ನಾವ್ ತಿಳ್ಕೊಂಡ್ ಹೋಗ್ಬೇಕ್ಲಿ. ನಮ್ಮ ಅಷ್ಟಕ್ಕೆ ನಾವ ಜೀವನ ಹಾಳು ಮಾಡ್ಕೊಳಕತ್ತೀವಿ. ಹಳ್ಳ್ಯಾಗ ಜೀವನ ತಿಳ್ಕೊಂಡ್ ನಿಡ್ಕೊಂಡ್ರು ಬಾಳ ಚಲೋ ಐತ್ಲಿ ಜೀವನ. ಆದ್ರ ನಾವ ಹಾಳಾಗ್ತೀವಿ. ಲೇ ಹಳ್ಳಿ ಆದ್ರೇನ ಸಿಟಿ ಆದ್ರೆ ದುಡಿಯೋದಂತ್ರ ತಪ್ಪಿದ್ದಲ್ಲ. ಏನಂತಿದೆ? ಏನ ಹೇಳ ದೋಸ್ತ, ನೀ ಹೇಳೋದು ಕರೆಕ್ಟ್ ಐತಿ. ಆದ್ರ ಇವತ್ ನಮಗೆ ಎಣ್ಣೆ ಸಿಕ್ತಲ್ಲ, ಇವತ್ತಿನ ಜೀವನ ಹೆಂಗ ಕಳಿತು. ನಡ್ರಿ ಹೋಗೋಣ. ಅಮ್ಮ ಜಯಮ್ಮ, ಅಪ್ಪಾಜಿ ಬುತ್ತಿ ತಗೊಂಬಂದ್ಬಿಡಮ್ಮ. ಹೊಟ್ಟಂತ ಆತ ಕರೆಂಟ್ ಎಷ್ಟೊತ್ತಿಗೆ ಬರ್ತೋ ಏನೋ ಒಂದು ಗೊತ್ತಾಗೋದು. ಅದು ಒಮ್ಮೆ 2 ಪೇಸ್ ಅಂತಾರ, ಒಮ್ಮೆ 3 ಪೇಸ್ ಅಂತಾರ, ಸಿಂಗಲ್ ಅಂತಾರ. ಅದು ಯಾವಾಗ ಬರ್ತಾ ಅವಾಗ ನೀರ್ ಹಾಸಿದ್ರಾತ. ತಿರ್ಗಾ ಮುರ್ಗ ಹೋಗಿ ಬಂದು ಮಾಡಕ್ ಹೊಲ್ದಾಗಿಂದ ಮನೆಗಿಂದ ಹೊಲ್ದಾಗ ಹೋಗಕ ತುಂಬಾ ಆಯಾಸ ಆಗತ್ತಮ್ಮ. ಅದಕ್ಕೆ ಏನ್ ಅಡ್ಡಾಡದಂತ ಅನ್ಕೊಂಡು
ಬುತ್ತಿ ತಂದ್ಬಿಡಮ್ಮ, ಅಲ್ಲೇ ಊಟ ಮಾಡಿ ಅಲ್ಲೇ ನೀರು ಹಾಕ್ಕೊಂತ ಇರ್ತೀನಿ ಹೊಲ್ದಾಗ. ಅಪ್ಪಾಜಿ ನೀವು ಹೋಗ್ರಿ, ನಾನು ಅಣ್ಣನ ಕೈಲ ಬುತ್ತಿ ಕಟ್ ಕಳಿಸ್ತೀನಿ. ಅಯ್ಯೋ, ನೀವು ಹೇಳಿದಾಳವ ಅವ ಬುತ್ತಿ ತಂದು ಕೊಟ್ಟಂಗ ಆತ, ನಾನು ಉಂಡಂಗ ಆತ. ಎಲ್ಲಿ ಹಾಳಾಗ್ಯನೋ ಎಲ್ಲಿಗನೋ ಒಂದರ ತಿಳಿದಿದ್ದೆ ಹೊಳಿತಿದ್ದೆ. ಅವಾಗ ಮನಿತನದ ಜವಾಬ್ದಾರಿ ಅಂತ ಒಟ್ಟ ಇಲ್ಲ. ಮುಂಜಾನೆ ಎದ್ದು ಬಿಡ್ಲೆ ಪಿರಿ 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 ಊರ್ ಅಡ್ಡಾಡ್ತಾವಲ್ಲ, ಹಿಂಗ ಅಡ್ಡಾಡ್ಕಂತ ತಿರ್ಗಾಡ್ಕಂತ ಅಡ್ಡಾಡ್ತಾನ. ರಾತ್ರಿ ಬಂದು ಉಳ್ತಾನ, ರೊಕ್ಕ ಏನ್ರ ಸಿಗ್ಲಿಲ್ಲ, ಉಣ್ಣಾಕ ಸಿಗ್ಲಿಲ್ಲ ಅಂದ್ರ ಬಾಕಣದಂದ್ ರೊಕ್ಕ ಸುಡು ಮಾಡ್ಕೊಂಡ್ ಹೊಂಟ್ಬಿಟ್ಟಾನ. ಮೊನ್ನೆ ಏನಾಗೈತಿ ಗೊತ್ತೇನ, ಮೊನ್ನೆ ಮೇಸ್ತ್ರಿಗೆ ಕೊಡ್ಬೇಕು ಫೀಸ್ ತಂದ್ ಹಾಕ್ಯಾರ ಅಂತಂದ್ ಹೇಳಿ 500 ರೂಪಾಯಿ ಇಟ್ಟೀನಿ, ರೊಕ್ಕನೇ ಇಲ್ಲ. ನನಗ್ ಗೊತ್ತಾತ ಅದು ಎಲ್ಲಿ ಹೋತ ಅನ್ನೋದು. ಅವ ಯಾ ಅಂಗಡಿ ಕೊಟ್ಟಾನ ಅನ್ನೋದು ಅವ್ರ ಬಂದು ನಿನ್ ಮಗ 500 ರೂಪಾಯಿ ಕೊಟ್ಟಿದ್ನಲ್ಲ ಅಂತಂದ್ರೆ ಅದ್ ಹೆಂಗ ಕೇಳವ. ಅಂತ ಮಗ ನನಗ್ ಕಲೆ ಬಿದ್ದಾನ, ಬೇಡವ ನೀನ ಬುತ್ತಿ ಕೊಟ್ಬಿಡ, ನಾ ತಗೊಂಡ್ ಹೋಗ್ಬಿಡ್ತೀನಿ. ಅವ್ನ ಕೈ ಕೊಟ್ಟು ಕಳ್ಸೋದೇನ್ ಬರ್ತಾ. ಅಪ್ಪಾಜಿ ನೀವು ಹೋಗಿರಿ, ನಾನು ಅಣ್ಣನ ಕೈಲೇ ಕಟ್ ಕಳಿಸ್ತೀನಿ. ಬಾರವ ಬಂದೆ. ಏನು ಬೇಕು? ಉಪ್ಪು ಬೇಕಾ, ಖಾರ ಬೇಕಾ, ಎಣ್ಣೆ ಬೇಕಂತ ಏನು ಹೇಳ್ತಾ ಹೇಳಿ ಮೋವ ನಿಂಗ. ಮಕ್ಕಳ ತಾಲೂಕೆ ಸ್ಕೂಲ್ ಹೋಗಿಲ್ಲ ಅವಿ? ಇಲ್ಲ ಇವತ್ತು ರಜೆ ಐತಿ. ಹೌದಾ? ನೋಡವ ಜಯಮ್ಮ, ಏನ ಬೇಕಂತ ಕೊಟ್ಟು ಕಳ್ಸಿಕ್ಕಿಗೆ. ಆಯ್ತ್ರಿ. ನೋಡು ಮತ್ತೆ ನಿಮ್ಮನ್ನ ಬಂದ ಮೇಲೆ ಬುತ್ತಿ ಕೊಟ್ಟು ಕಳ್ಸ್ತೀನಿ ಅಂತೀಯ. ಅವ ಬಂದ ಮೇಲೆ ಕೊಟ್ಟು ಕಳ್ಸಿ, ಏಟಾತಿ ಬರ್ತಾನೋ ಏಟಾತಿ ಬಿಡ್ತಾನೋ ದೇವ್ರಿಗೆ ಗೊತ್ತು. ಹೊತ್ತಾತು ಕರೆಂಟ್ ಮತ್ತೆ ಬಂದಿತ್ತು, ನಾನು ಹೊಲಕ್ಕೆ ಹೋಗ್ತೀನಿ. ನಾವು ಹುಷಾರಪ್ಪಾಜಿ. ಅಕ್ಕ ಮಮ್ಮಿ ಹೇಳ್ಯಾರ ಖಾರ ಕೊಟ್ಟು ಕಳ್ಸ. ಖಾರ ಬೇಕಾ ಅವಿ? ಕೊಡ್ತೀನಿ, ಪಡ್ ಮಾಡೀನಿ, ತಿಂದೋಗಂತ ಬಾ. ನನ್ಗಂತೂ ಹಂಗಿರ್ಬೇಕು. ಇವೇನ್ ಲೇಪ ಕೂಡ್ ನಿಮಿಷದಾಗ ಹಂಗೆ ಹರ್ಕೊಂಡ್ಬಿಟ್ನ ಲೇಪ. ನನ್ನಂತ ಹೆಂಗಿರ್ತೈತಿ, ಹಂಗಿ ತಂದು ಕೊಟ್ರ ನಾವ್ ಊರಾಕ್ ಬರಲ್ಲ, ಇಲ್ಲಾಂದ್ರೆ ಇಲ್ಲೇ ಮಗನ್ ತಿನ್ನೋಣ. ಅದು ಇವ ಏನ್ ಲೇಪರ್ಗೆ ಹಂಗೆ ಕೊಟ್ರೆ ಬರ್ತೀನಿ ಅಂತ ನಿಂತಾನಲ್ಲ, ಹಂಗೆ ಹೇಳ್ತಾರ ಲೇಬರ್ ಈಗ. ಬಾಯ್ಲೆ ಇಲ್ಲ ಉಂಟಿ ಏ ಬಾಯ್ಲೆ ಬೇ ಏನು ಮಾಡಿ ನಿಮ್ದು ಬಾಯ್ಲೆ ಬೇರೆ ನೀ ಹಂಗ ಮಾಡ್ತೀರಲ್ಲ ನೋಡ ಹಂಗ ಏನೋ ಏ ನಾವ್ ಒಂದ್ ಕೆಲಸ ನಾವ್ ಒಂದ್ ಹೇಳ್ದೆ ಅನ್ನ ತಗೊಂಡ್ಬರ್ಬೇಕು ನೀವು ಹಂಗೆ ತೊಗೊಂಡ್ ಕೊಟ್ಬಿಡಿ ಇವಾಗ ಹಂಗಿಲ್ದ ನಾವು ಊರಕ್ ಬರ್ಲನಾಗತ್ತ ನೀವು ಒಂದ್ ಪೀಸ್ ಒಂದ್ ಹೊತ್ತು ಆಗುತ್ತೆ ಹಂಗೆ ಎಷ್ಟನ ತೊಗೊಂಬರ್ತೀನಿ ತಡಿ. ಲೇ ಅವ ಅಭಿ ಹಂಗೆ ತಂದು ಕೊಡ್ತಾನ, ಹಂಗೆ ಹಾಕೊಂಡು ನಡಿ ಮನಿ ಕಡೆ. ಎಷ್ಟೊತ್ತಿಗೆ ಬರ್ತಾನ ಏನ ತೊಗೊಂಡಿದ್ರೆ ಹಂಗಿಲ್ದನ ಬರ್ತಾನ. ನಿಮ್ಮ ಅಪ್ರ ಚಲೋ ಕೆಲಸ ಮಾಡಿ ಅಕ್ಕೇಲೆ ಹೆಂಗೆ ಅಂತಿದ್ದಲ್ಲ ಅಕ್ಕೇಲೆ ಅಪ್ಪ ಹಂಗೆ ಅಕ್ಕೆ ಈಗ ಬಂದಿಲ್ಲ ಹಿಂಗೆ ಹಾಕಿದ್ಯಲ್ಲ ಹಾಕೊಂಡಿಲ್ಲ. ನಾನು ಫುಲ್ ಟೈಟ್ ಆಗ್ಬಿಟ್ಟಿನಿ. ಮನೆಗೆ ಹೋದ್ರೆ ನಮ್ಮ ಮೆಟ್ಟಿಲೆ ಹರಿಯಾಣ ಹೊಡಿತಾನ. ನಾನಂತೂ ಬರೋಲ್ಲ, ಇಲ್ಲೇ ಮಕ್ಕಂಬಿಡ್ತೀನಿ. ಲೇ ಲೇ ಸುಮ್ಮನೆ ಕರ್ಕೊಂಡ್ ಮನಿ ಎದ್ದಾಳಿ ಲೇ
ಇದು ಸುಮಿತ್ರ ಮನೆಯಲ್ಲ ಎಷ್ಟು ದಿನ ಚಲೋನ ಆಯ್ತಿದ್ರು ಈಗ ಮುಗಿದೈತಂದ್ರ ಯಾವನ ಕಳ್ಳ ಒಳಗ ಹೋಗ್ಯಾನ ಅವೆರಡು ಒಳಗ ಹೋಗಲ್ಲ ಅವ ಯಾವನ ಹೋಗ್ಯಾನ ಅವನ್ನ ಹಿಡಿದು ದೈದವ್ರಿಗೆ ಕೊಟ್ಟು ಓಡಾಗ ನಾವು ವೀರಗಳಾಗ ನೀ ಹೇಳೋದು ಕರೆಕ್ಟ್ ಐತಿ ಇಲ್ಲಿ ಅವನ ಹೋಗ್ಯಾನ ಹೋಗ್ಯಾನ ಪಕ್ಕ ಅವ್ನ ಹಿಡಿದು ಏಯ್ ದೋಸ ಏಯ್ ಬರ ಒಳಗೋಗ ಇವರು ಕಳ ಮಾಡಕತ್ತಾರ ಹೋಗಿ ಸುಮಿತ್ರ ವಾಕ್ನ ಕರ್ಕೊಂಡ್ ಬಂದು ಬಿಡಮ್ಮ ಅಲ್ಲಿ ಹುಡುಗಿನೇ ಇಲ್ಲ ಹೆಣ್ಣು ಹೊನ್ನು ಮಣ್ಣು ತಾನಾಗೆ ಹೊಲ್ದ್ ಬರೋಕೆ ಹೊರತು ನಾವಾಗೆ ಹೋಗ್ಬಾರ್ದು. ಇವತ್ ನಾನಂತ ಕೇಳಲ್ಲಮ್ಮ, ಇವತ್ ಆ ಮಗನ್ ಚರ್ಮ ಸುಲಿತೀನಿ ಇವತ್ತು. ಏ ಬಾಯಿಲ್ಲ ಬೇ ಏನು ಮರಿ ನಿಮ್ದು ಬಾಲೆ ಬೇರೆ ನೀ ಹಂಗ ಮಾಡ್ತೀರಲ್ಲ ಬೇಜಾನ್ ದುಡ್ಡು ನೆಮ್ಮದಿ ಜೀವನ ಏನ್ರ ಸಿಗ್ಲಿಲ್ಲ ಉಣ್ಣಾಕ್ ಸಿಗ್ಲಿಲ್ಲ ಅಂದ್ರ ಬಕಣದ ಒಂದ್ ರೊಕ್ಕ ತುಡು ಮಾಡ್ಕೊಂಡ್ ಹೊಂಟ್ಬಿಟ್ಟಾನ. ಮನೆ ಬರ್ಬಿಟ್ರಲ್ಲ